ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನೋಡ್ರಿ, ನಾನು ಚಲೋ ಇದ್ದೀನಿ. ನಾ ಇವತ್ತು ನಿಮಗೆ ಬದ್ನಿಕಾಯಿ ಭರ್ತಾ ಹೆಂಗೆ ಮಾಡೋದು ಅಂತ ಹೇಳ್ಕೊಡಕ್ಕೆ ಬಂದೀನಿ ರೀ. ಏನಪ್ಪ ಇದ್ರಾಗ ಡಿಫ್ರೆಂಟ್ ಅದ ಅಂದ್ರೆ, ಇದನ್ನು ನಾ ಬದ್ನಿಕಾಯಿ ಸುಟ್ಟು ಮಾಡಿಲ್ಲ ರೀ. ಸಣ್ಣ ಸಣ್ಣ ಎಳೆ ಬದ್ನಿಕಾಯಿ ತೊಗೊಂಡು ಬದ್ನಿಕಾಯಿ ಭರ್ತಾ ಮಾಡೀನಿ ರೀ. ನೋಡ್ರಿ, ಇದು ಮಾಡೋದು ಭಾಳ ಈಸಿ ಐತಿ. ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥ ರೆಸಿಪಿಗಳನ್ನ ಆಗಾಗ ಹಾಕಿರ್ತೀನಿ ರೀ. ಮತ್ತು ಹಂಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ ಮಾಡೋದು ಮರಿಬೇಡ್ರಿ. ನೋಡ್ರಿ, ಹಂಗಾರೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ರಿ, ಇದ್ರಾಗ ನಾ ಸಣ್ಣ ಬದ್ನಿಕಾಯಿ ತೊಗೊಂಡಿನಿ, ದಮ್ಮು ಬದ್ನಿಕಾಯಿ ತೊಗೊಂಡಿಲ್ಲ. ಅವಕ್ಕೆ ಚಂದಕ್ಕೆ ಮ್ಯಾಗಿಂದ ತುಂಬ ಕಟ್ ಮಾಡ್ಕೊಂಡ್ರಿ. 3 ತೊಗೊಂಡ್ಸಿಂದ ಚಂದಕ್ಕೆ ಕಟ್ ಮಾಡ್ಕೊಂಡು ತೆಗಿತೀನಿ ರೀ ಒಂದೊಂದು. ಈಗ ಎಲ್ಲರೂ ದಮ್ ಬದ್ನಿಕಾಯಿ ತೊಗೊಂಡು ಬದ್ನಿಕಾಯಿ ಭರ್ತಾ ಮಾಡ್ತಾರೆ ರೀ. ಬಟ್ ನಾ ಇಲ್ಲ, ಸ್ವಲ್ಪ ಸಣ್ಣ ಬದ್ನಿಕಾಯಿ ತೊಗೊಂಡು ಮಾಡ್ತೀನಿ ರೀ. ಇಲ್ಲಿ ನಾ ಇದ್ದಲ್ಲಿ ಸಿಗೋದಿಲ್ಲ ರೀ ಅದ್ರ ಕಾಲಾಗ. ಇಲ್ಲಿ ದಮ್ ಬದ್ನಿಕಾಯಿ ಅದು ಟೇಸ್ಟ್ ಆಗೋದಿಲ್ಲ ರೀ ಬದ್ನಿಕಾಯಿ ಭರ್ತಾ. ಅದಕ್ಕೆ ಇವು ಸಣ್ಣ ಬದ್ನಿಕಾಯಿ ತೊಗೊಂಬಂದು ಹಾಗೆ ಸುಡಲ್ದ ಮಾಡ್ತೀನಿ ರೀ ನಾ. ನೋಡ್ರಿ, ಹಂಗಾರೆ ಒಂದು 4 ತೊಗೊಂಡ್ಸಿಂದ ಚಂದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಳತ್ತೀನಿ ರೀ. ಯಾಕಂದ್ರೆ ಇವನ್ನ ನಾ ಹುರ್ಕೊಂಡ ತೊಗೊಳಕಿದ್ದೀನಿ ರೀ. ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಜಲ್ದಿನ ಹುರಿತಾವ್ರಿ. ಮತ್ತು ದಪ್ಪ ಮಾಡ್ರೆ ಮತ್ತು ಜಜ್ಜಾಗೂ ಈಸಿ ಹಾಕೋದ್ರಿ ನನಗೆ. ಈಗ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡೆ ನೀರಾಗ ಹಾಕೊಂಡು ಇಟ್ಕೊತೀನಿ ರೀ. ಯಾಕಂದ್ರೆ ಒಗರು ಹಾಕೋದ್ರಿ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಅದ್ರಾಗ ಏನು ಹೊಳ್ಕೊಂಡಿದ್ದ ಬದ್ನಿಕಾಯಿ ಹಾಕೊಂಡು ಸ್ವಲ್ಪ ಸಣ್ಣ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳೋಣ ರೀ. ಮ್ಯಾಗ ಒಂಚೂರು ಎಣ್ಣೆ ಹಾಕ್ಕೊಳ್ಳೋನು. ಆಮ್ಯಾಗ ಹಿಂಗೆ ಹಾಕೊಂಡು ಸ್ವಲ್ಪ ಅವು ಚೆಂದಾಗೆ ಪ್ರಾಪರಾಗಿ ಹುರ್ಕೋಬೇಕು ರೀ. ಸ್ವಲ್ಪ ಮೆತ್ತಗಾಗಬೇಕು ರೀ ಬದ್ನಿಕಾಯಿ. ಈಗ 5 ಮೆಣ್ಸಿಕಾಯಿ ತೊಗೊಂಡಿನಿ ರೀ. ನೋಡಿರಿ, ಇವು ಮೆಣ್ಸಿಕಾಯಿ ಅಷ್ಟು ಖಾರ ಇಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿನಿ. ಖಾರ ಇದ್ರೆ ಮೆಣ್ಸಿಕಾಯಿ ಕಮ್ಮಿ ಹಾಕೋರಿ, ಇಲ್ಲಾಂದ್ರೆ ಖಾರ ಆಗ್ತದೆ ರೀ. ಈಗ ಒಂದು ಕಲ್ಬುತ್ತಿ ಕಲ್ಲಾಗ ಏನು ಹುರ್ಕೊಂಡಿದ್ವಲ್ಲ ರೀ ಎಲ್ಲ ಹಾಕ್ಕೊಂಡು ಮ್ಯಾಗಟ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಜಜ್ಕೊಳ್ಳೋನು ಬರ್ರಿ. ನೋಡಿರಿ, ಇದಕ್ಕೆ ಮೇನ್ ಏನಂದ್ರೆ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಕು ಯಾವ ಚಟ್ನಿಗಾದ್ರೂ. ಸ್ವಲ್ಪ ಟೇಸ್ಟ್ ಚಲೋ ಬರ್ತದೆ ರೀ. ಹಂಗೆ ಕೊತ್ತಂಬರಿನೂ ಇಂಪಾರ್ಟೆಂಟ್ ರೀ ಚಟ್ನಿ ಮಾಡಾಗ. ನೋಡಿರಿ, ಹಂಗೆ ಜಜ್ಕೊಂಡು ಸ್ವಲ್ಪ ಭಾಳ ಸಣ್ಣ ಜಜ್ಬೇಡ್ರಿ, ಸ್ವಲ್ಪ ಹಬ್ಳ ಜಜ್ಕೊಳ್ಳೋಣ್ರಿ. ನೋಡಿರಿ, ಇದು ಸುಟ್ಕೊಳ್ಳೋದ ಬದ್ನಿಕಾಯಿ ಭರ್ತಾ ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟಿನಿ ರೀ. ನೀವು ನಿಮ್ಮ ಮನೆ ಟ್ರೈ ಮಾಡಿರಿ. ಹಂಗೆ ನಂದು ವಿಡಿಯೋ ಮಾಡಿದ್ದೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮತ್ತು ಕಮೆಂಟ್ ಹಾಕೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.